ಜಗತ್ತಿನ ಯಾವ ಶಕ್ತಿಗಳು ಕೂಡ ಸಂವಿಧಾನ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ. ನಮ್ಮ ಭಾರತ ಸಾರ್ವಭೌಮ ರಾಷ್ಟ್ರ, ಸಂವಿಧಾನ ಬದಲಾಯಿಸುವ ಪ್ರಶ್ನೆ ಇಲ್ಲ. ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನವೇ ಅವಕಾಶ ಕೊಟ್ಟಿದೆ. ಕಾಂಗ್ರೆಸ್ಸೇ 95ಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದೆ. ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ. ಬದಲಾಯಿಸುವ ಪ್ರಶ್ನೆ ಇಲ್ಲ, ಬದಲಾಯಿಸುವಂಥ ಅವಕಾಶ ಯಾರಿಗೂ ಇಲ್ಲ. ರಕ್ತಪಾತ ಆಗುವ ಪ್ರಶ್ನೆಯೇ ಬರೋದಿಲ್ಲ. ಮತ್ತು ಕಾಂಗ್ರೆಸ್ನವರ ಶೌರ್ಯವನ್ನು ನಾವು ಕಂಡಿದ್ದೇವೆ. ಭಾರತ ವಿಭಜನೆಗೆ ಮುಂಚೆ ಕಾಂಗ್ರೆಸ್ಸಿಗರು ಹಿಂಗೆ ಹೇಳಿದರು, ನನ್ನ ದೇಹ ತುಂಡಾದರೂ ದೇಶ ತುಂಡಾಗಕ್ಕೆ ಬಿಡಲ್ಲ, ತುಂಡು ಮಾಡ್ತೀವಿ ಅನ್ನೋರನ್ನ ಕತ್ತರಿಸಿ ಆದರೂ ದೇಶ ಉಳಿಸ್ಕೊಳ್ತೀವಿ ಅಂತ ಹೇಳಿದರು. ಕಾಂಗ್ರೆಸ್ನವರೇ ಹೋಗಿ ಸೈನ್ ಹಾಕ್ಬಿಟ್ರು ದೇಶ ತುಂಡು ಮಾಡೋಕ್ಕೆ. ಸಂವಿಧಾನ ಯಾರೂ ಮುಟ್ಟೋ ಪ್ರಶ್ನೆನೇ ಇಲ್ಲ. ಸಂವಿಧಾನ ಶಕ್ತಿ ಕೊಡ್ತೀವಿ. ಸಂವಿಧಾನಕ್ಕೆ ಮೋದಿಯವರು ಬಂದ ಮೇಲೆ ಸಂವಿಧಾನಕ್ಕೆ ಬಲ ಬಂದಿದೆ. ಸಂವಿಧಾನ ಗೌರವ ದಿವಸ ಅನ್ನೋದನ್ನು ಆಚರಣೆಗೆ ತಂದಿದ್ದೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೆಂಬರ್ 26ನೇ ತಾರೀಕು. ಅದಕ್ಕಿಂತ ಕಾಂಗ್ರೆಸ್ ಅದನ್ನು ಲಾ ಡೇ ಅಂತ ಕರಿತಿದ್ರು, ಅದನ್ನು ಕಾನೂನು ದಿನ ಅಂತ ಕರಿತಿದ್ರು. ಕಾಂಗ್ರೆಸ್ಸು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದೆ, ಸಂವಿಧಾನಕ್ಕೂ ಅಪಚಾರ ಬಯಸಿದೆ. ಸಂವಿಧಾನಕ್ಕೆ ಬಲ ಕೊಡೋ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಅಂಬೇಡ್ಕರ್ ವಿಚಾರಧಾರೆಗೆ ಬಲ ಕೊಡೋ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ.